ರೆಡ್ ಪಾಂಡಾ ಮತ್ತು ಮಂಜುಗಡ್ಡೆಯ ರಹಸ್ಯ. ಕ್ಯೂಟ್ ಆಗಿ ಕಾಣುವ ರೆಡ್ ಪಾಂಡಾಗೆ ದೊಡ್ಡ ಮಂಜುಗಡ್ಡೆಯ ಗಡ್ಡೆಯನ್ನು ಬರ್ಫ್ ಕೀಸಿಲ್ಲಿ ನೀಡಲಾಗುತ್ತದೆ. ಇದು ಪಾಂಡಾಗೆ ಕೇವಲ ಆಟವಾಡಲು ಮಾತ್ರನಾ ಅಥವಾ ಇದರ ಹಿಂದೆ ಏನಾದರೂ ದೊಡ್ಡ ಕಾರಣ ಇದೆಯಾ? ಒಂದು ವೇಳೆ ರೆಡ್ ಪಾಂಡಾಗೆ ಮಂಜುಗಡ್ಡೆ ನೀಡದಿದ್ದರೆ ಈ ಮುದ್ದಾದ ಪ್ರಾಣಿಗೆ ಏನಾಗುತ್ತದೆ? ಬನ್ನಿ ರೆಡ್ ಪಾಂಡಾದ ಈ ವಿಚಿತ್ರ ರಹಸ್ಯದ ಹಿಂದಿನ ವಿಜ್ಞಾನವನ್ನು ತಿಳಿದುಕೊಳ್ಳೋಣ. ನೋಡಿ, ರೆಡ್ ಪಾಂಡಾದ ದೇಹವು ಚಳಿಗಾಗಿ ನಿರ್ಮಾಣವಾಗಿದೆ. ಇದರ ಇಡೀ ಮೈಮೇಲೆ ದಟ್ಟವಾದ ಮತ್ತು ದಪ್ಪನೆಯ ತುಪ್ಪಳ ಫರ್ ಇರುತ್ತದೆ. ಎಷ್ಟು ಎಂದರೆ ಇದರ ಪಂಜೆಗಳ ಕೆಳಗೆ ಅಂದರೆ ಅಡಿಭಾಗದಲ್ಲೂ ಕೂದಲಿರುತ್ತದೆ. ಇದರಿಂದಾಗಿ ಮಂಜಿನ ಮೇಲೆ ನಡೆಯುವಾಗ ಚಳಿ ತಗುಲುವುದಿಲ್ಲ ಮತ್ತು ಜಾರುವುದೂ ಇಲ್ಲ. ಆದರೆ ಈಗ ಈ ಪ್ರಾಣಿಯನ್ನು ಮೃಗಾಲಯದಲ್ಲಿ ಝೂ ಇಡಲಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ಉಷ್ಣ ಹವಾಮಾನ ಇರುವ ಪ್ರದೇಶಗಳ ಮೃಗಾಲಯಗಳಲ್ಲಿ ಬೇಸಿಗೆಯ ಸಮಯದಲ್ಲಿ ಇದರ ದೇಹಕ್ಕೆ ತಾಪಮಾನವನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. 22 ರಿಂದ 23 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನವು ರೆಡ್ ಪಾಂಡಾಗೆ ತುಂಬಾ ಜಾಸ್ತಿ ಎನಿಸುತ್ತದೆ. ಅಪಾಯದ ಮುನ್ಸೂಚನೆ: ಬೇಸಿಗೆಯಲ್ಲಿ ಇದು ತೀವ್ರ ಒತ್ತಡಕ್ಕೆ ಸ್ಟ್ರೆಸ್ ಒಳಗಾಗುತ್ತದೆ. ಆಹಾರ ತಿನ್ನುವುದನ್ನು ನಿಲ್ಲಿಸುತ್ತದೆ ಮತ್ತು ಸುಸ್ತಾಗಿ ಕಂಗೆಡುತ್ತದೆ. ಒಂದು ವೇಳೆ ತಾಪಮಾನ ಇನ್ನೂ ಹೆಚ್ಚಾದರೆ ಇದಕ್ಕೆ ಹೀಟ್ ಸ್ಟ್ರೋಕ್ ಹೊಡೆತ ಆಗುವ ಅಪಾಯವಿರುತ್ತದೆ. ಇದು ಪ್ರಾಣಕ್ಕೆ ಕಂಟಕವಾಗಬಹುದು. ಅದಕ್ಕಾಗಿಯೇ ಮೃಗಾಲಯದ ಸಿಬ್ಬಂದಿ ಬೇಸಿಗೆಯಲ್ಲಿ ರೆಡ್ ಪಾಂಡಾಗೆ ದೊಡ್ಡ ಮಂಜುಗಡ್ಡೆಯ ಗಡ್ಡೆಯನ್ನು ನೀಡುತ್ತಾರೆ. ರೆಡ್ ಪಾಂಡಾ ಆ ಮಂಜುಗಡ್ಡೆಯ ಮೇಲೆ ಮಲಗುತ್ತದೆ, ಅದನ್ನು ಅಪ್ಪಿಕೊಳ್ಳುತ್ತದೆ, ಅದರ ಮೇಲೆ ಕುಳಿತುಕೊಳ್ಳುತ್ತದೆ ಮತ್ತು ತನ್ನ ಪಂಜಗಳಿಂದ ಆಟವಾಡುತ್ತದೆ. ಇದರಿಂದಾಗಿ ಅದರ ದೇಹವು ತಂಪಾಗಿರುತ್ತದೆ. ಇದು ಬರೀ ಆಟವಲ್ಲ, ಇದು ಅದರ ಬದುಕಿಗೆ ಸರ್ವೈವಲ್ ಅತ್ಯಗತ್ಯವಾಗಿದೆ. ಹಲವು ಉತ್ತಮ ಮೃಗಾಲಯಗಳಲ್ಲಿ ರೆಡ್ ಪಾಂಡಾ ಇರುವ ಜಾಗದಲ್ಲಿ ಎಸಿ ಅಳವಡಿಸಲಾಗಿರುತ್ತದೆ ಮತ್ತು ತಾಪಮಾನವನ್ನು 15 ರಿಂದ 17 ಡಿಗ್ರಿಯಲ್ಲಿ ಕಾಯ್ದುಕೊಳ್ಳಲಾಗುತ್ತದೆ. ಆದರೂ ಸಹ ಮಂಜುಗಡ್ಡೆಯ ಗಡ್ಡೆಯು ಅದಕ್ಕೆ ಒಂದು ಹೆದರಿಕೆ, ಹೆಚ್ಚುವರಿ ಸಹಾಯ ಆಗಿದ್ದು ಅದನ್ನು ಸಂತೋಷವಾಗಿ ಮತ್ತು ತಂಪಾಗಿ ಇಡುತ್ತದೆ. ಅಸಲಿ ಪಾಂಡಾ ಯಾರು? ದೊಡ್ಡ ಗೊಂದಲಕ್ಕೆ ಪರಿಹಾರ. ಈಗ ಒಂದು ದೊಡ್ಡ ಗೊಂದಲವನ್ನು ನಿವಾರಿಸೋಣ. ಹೆಚ್ಚಿನ ಜನರು ರೆಡ್ ಪಾಂಡಾವನ್ನು ಆ ದೊಡ್ಡ ಕಪ್ಪು ಬಿಳುಪು ಪಾಂಡಾದ ಸಣ್ಣ ರೂಪ ವರ್ಷನ್ ಎಂದು ಕರೆಯುತ್ತಾರೆ. ಆದರೆ ನಿಜ ಏನೆಂದರೆ ರೆಡ್ ಪಾಂಡಾಗೆ ಆ ದೊಡ್ಡ ಪಾಂಡಾ ಕರಡಿ ಅಥವಾ ರಕೂನ್ ಜೊತೆ ಯಾವುದೇ ಸಂಬಂಧವಿಲ್ಲ. ಇದು ಸಂಪೂರ್ಣವಾಗಿ ವಿಭಿನ್ನವಾದ ಪ್ರಭೇದವಾಗಿದೆ. ವಾಸ್ತವವಾಗಿ ಪಾಂಡಾ ಎಂಬ ಹೆಸರು ಮೊದಲು ಸಿಕ್ಕಿದ್ದೇ ಈ ರೆಡ್ ಪಾಂಡಾಗೆ. ಆಮೇಲೆ ಆ ದೊಡ್ಡ ಪ್ರಾಣಿಗೂ ಪಾಂಡಾ ಎಂದು ಕರೆಯಲು ಪ್ರಾರಂಭಿಸಿದರು. ಅಂದರೆ ಅಸಲಿ ಪಾಂಡಾ ಇದೇ ಆಗಿದೆ. ರೆಡ್ ಪಾಂಡಾ ಹಿಮಾಲಯದ ದಟ್ಟವಾದ ಬಿದಿರಿನ ಕಾಡುಗಳಲ್ಲಿ ವಾಸಿಸುತ್ತದೆ. ಸಮುದ್ರ ಮಟ್ಟದಿಂದ 2200 ರಿಂದ 4800 ಮೀಟರ್ ಎತ್ತರದಲ್ಲಿ ಇದು ಕಂಡುಬರುತ್ತದೆ. ನೇಪಾಳ, ಭೂತಾನ್, ಚೀನಾ, ಮ್ಯಾನ್ಮಾರ್ ಮತ್ತು ಭಾರತದ ಸಿಕ್ಕಿಂ, ಅರುಣಾಚಲ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳದ ಕೆಲವು ಭಾಗಗಳಲ್ಲಿ ಇದು ಜೀವಿಸುತ್ತದೆ. ಆದರೆ ಬೇಸರದ ಸಂಗತಿಯೆಂದರೆ ಪ್ರಪಂಚದಾದ್ಯಂತ ಈಗ ಕೇವಲ 10,000ಕ್ಕಿಂತ ಕಡಿಮೆ ರೆಡ್ ಪಾಂಡಾಗಳು ಉಳಿದಿವೆ. ಭಾರತದಲ್ಲಂತೂ ಇವುಗಳ ಸಂಖ್ಯೆ ಕೇವಲ 250 ರಿಂದ 300 ಮಾತ್ರ. ಹೀಗಾಗಿ ಇದು ಅತ್ಯಂತ ವಿಪತ್ತಿನಲ್ಲಿರುವ, ಅಳಿವಿನಂಚಿನಲ್ಲಿರುವ ಪ್ರಾಣಿಯಾಗಿದೆ. ಇದರ ಆಹಾರದ 98% ಭಾಗ ಬಿದಿರುವಾಗಿದೆ. ದಿನದಲ್ಲಿ 12 ರಿಂದ 14 ಗಂಟೆಗಳ ಕಾಲ ಇದು ಬಿದಿರನ್ನೇ ತಿನ್ನುತ್ತಿರುತ್ತದೆ. ಆದರೆ ಪ್ರಕೃತಿ ಇದರೊಂದಿಗೆ ಒಂದು ವಿಚಿತ್ರ ತಮಾಷೆ ಮಾಡಿದೆ. ಇದರ ಜೀರ್ಣಾಂಗ ವ್ಯವಸ್ಥೆಯು ಬಿದಿರನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ತಿನ್ನುವ ಆಹಾರದ ಕೇವಲ 24% ಮಾತ್ರ ಇದರ ದೇಹವು ಬಳಸಿಕೊಳ್ಳಲು ಶಕ್ತವಾಗಿದೆ. ಉಳಿದದ್ದು ಹಾಗೆ ಹೊರಹೋಗುತ್ತದೆ. ಆದ್ದರಿಂದ ಇದರ ದೇಹದಲ್ಲಿ ಶಕ್ತಿ, ಎನರ್ಜಿ ತುಂಬಾ ಕಡಿಮೆ ಉತ್ಪತ್ತಿಯಾಗುತ್ತದೆ ಮತ್ತು ಇದು ಹೆಚ್ಚಿನ ಸಮಯ ಮಲಗಲು ಅಥವಾ ವಿಶ್ರಾಂತಿ ಪಡೆಯಲು ಕಳೆಯುತ್ತದೆ. ಇದರ ಮೆಟಬಾಲಿಸಂ, ಚಯಾಪಚಯ ಕ್ರಿಯೆ ತುಂಬಾ ನಿಧಾನವಾಗಿರುತ್ತದೆ. ಒಂಟಿ ಜೀವನ: ರೆಡ್ ಪಾಂಡಾ ಒಂಟಿಯಾಗಿರಲು ಇಷ್ಟಪಡುತ್ತದೆ. ಗಂಡು ಮತ್ತು ಹೆಣ್ಣು ಎರಡೂ ತಮ್ಮದೇ ಆದ ಪ್ರದೇಶದಲ್ಲಿ ಒಂಟಿಯಾಗಿಯೇ ತಿರುಗಾಡುತ್ತವೆ. ಕೇವಲ ಸಂತಾನೋತ್ಪತ್ತಿಯ ಸಮಯದಲ್ಲಿ ಮಾತ್ರ ಇವು ಒಂದಾಗುತ್ತವೆ. ತಾಯಿಯ ಆರೈಕೆ: ಹೆಣ್ಣು ಪಾಂಡಾ ಒಂಟಿಯಾಗಿಯೇ 1 ರಿಂದ 4 ಮರಿಗಳಿಗೆ ಜನ್ಮ ನೀಡಿ ಅವುಗಳನ್ನು ಸಾಕುತ್ತದೆ. ಮರಿಗೆ 1 ವರ್ಷ ತುಂಬಿದ ತಕ್ಷಣ ಅದು ತಾಯಿಯನ್ನು ಬಿಟ್ಟು ಹೊರಟು ಹೋಗುತ್ತದೆ. ಆಯಸ್ಸು: ಕಾಡುಗಳಲ್ಲಿ ಇದರ ಜೀವಿತಾವಧಿ ಕೇವಲ 8 ರಿಂದ 10 ವರ್ಷಗಳು ಮಾತ್ರವಾಗಿರುತ್ತದೆ.